ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ತುಂಬ ವರ್ಷಗಳ ಹಿಂದೆ ಬಿಚ್ಚಲ ಅನ್ನೋ ಗ್ರಾಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಜನಿಸಿರ್ತಾರೆ. ಬಾಲ್ಯದಿಂದಲೇ ಅವರು ವಿದ್ಯಾಭ್ಯಾಸ, ಸಂಸ್ಕಾರ ಮತ್ತು ಭಕ್ತಿಯಲ್ಲಿ ಅಗ್ರಗಣ್ಯರಾಗಿದ್ದರು. ನಂತರ ಅವರು ಮಠಾಧಿಪತಿಗಳಾಗಿ ಸಾವಿರಾರು ಜನರಿಗೆ ಧರ್ಮೋಪದೇಶವನ್ನು ನೀಡಿ ಅನೇಕ ಅದ್ಭುತ ಕಾರ್ಯಗಳನ್ನು ನಿರ್ವಹಿಸಿದ್ರು. ಒಂದು ಸಲ ಒಬ್ಬ ಬ್ರಾಹ್ಮಣನ ಕುಟುಂಬವು ಸ್ವಾಮಿಗಳ ಬಳಿಗೆ ಬಂದು, ಸ್ವಾಮಿ, ನಮಗೆ ಅನ್ನವಿಲ್ಲ, ಜೀವನ ಸಾಗಿಸೋದು ಕೂಡ ತುಂಬ ಕಷ್ಟವಾಗ್ತಿದೆ ಅಂತ ಅಳತೊಡಗ್ತಾರೆ. ಆಗ ಸ್ವಾಮಿಗಳು ಕರುಣೆಯಿಂದ ಮುಗುಳ್ನಗುತ್ತಾ ಒಂದು ಹಸ್ತಭಾರ ಅಕ್ಕಿಯನ್ನು ಆಶೀರ್ವಾದವಾಗಿ ನೀಡ್ತಾರೆ. ಆ ಅಕ್ಕಿ ಕುಟುಂಬದ ಕೈಗೆ ಬಂದ ತಕ್ಷಣ ಅದು ಎಂದಿಗೂ ಕಡಿಮೆಯಾಗದೆ ದಿನೇ ದಿನೇ ಹೆಚ್ಚುತ್ತಾ ಎಲ್ಲರ ಹೊಟ್ಟೆಯನ್ನು ತುಂಬಿಸ್ತಾ ಇತ್ತು. ಇಂತಹ ಅನೇಕ ಅದ್ಭುತಗಳಿಂದ ರಾಘವೇಂದ್ರ ಸ್ವಾಮಿಗಳು ಜನರ ಕಷ್ಟಗಳನ್ನು ಹೋಗಲಾಡಿಸಿ ಧರ್ಮ ಭಕ್ತಿಯನ್ನು ಬೋಧಿಸಿದರು. ಕೊನೆಗೆ ಮಾನವ ಕುಲದ ಹಿತಕ್ಕಾಗಿ ಅವರು ಮಂತ್ರಾಲಯದಲ್ಲಿ ಬ್ರಹ್ಮರಥೋತ್ಸವದ ದಿನದಲ್ಲಿ ಜೀವಂತ ಸಮಾಧಿಯನ್ನು ಹೊಂದಿದ್ರು. ಇಂದಿಗೂ ಕೂಡ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದರೆ ಭಕ್ತರ ಮನೋಭಿಲಾಷೆಗಳು ಪೂರ್ಣವಾಗುತ್ತದೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಈ ಕಥೆಯ ಸಂದೇಶ ಏನಂದರೆ, ಯಾರು ನಂಬಿಕೆಯಿಂದ ನನ್ನನ್ನು ಪ್ರಾರ್ಥಿಸ್ತಾನೋ ಅವನ ಹಿತವನ್ನು ನಾನು ಸದಾ ನೋಡಿಕೊಳ್ಳುತ್ತೇನೆ ಅನ್ನೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಾವಾಕ್ಯವಾಗಿದೆ. ಯಾರೇ ಆಗಲಿ ಭಕ್ತಿಯಿಂದ ರಾಯರನ್ನು ಪ್ರಾರ್ಥಿಸ್ತಾ ಒಂದು ಒಳ್ಳೆಯ ಉದ್ದೇಶದಿಂದ ಒಂದೊಳ್ಳೆ ಸಂಕಲ್ಪವನ್ನು ಮಾಡಿಕೊಂಡು ಬೇಡ್ಕೊಂಡ್ರೆ ಖಂಡಿತ ಆಸೆ ಈಡೇರುತ್ತೆ ಅನ್ನೋದು ಹಲವಾರು ಭಕ್ತರ ನಂಬಿಕೆಯಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.